ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಮ್ಮು ಕಾಶ್ಮೀರದಲ್ಲಿನ ಸೇನಾಪಡೆಗಳು ಭರ್ಜರಿ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಆಪರೇಷನ್ ಸಿಂಧೂರ್ ನಂತರ ಕಾಶ್ಮೀರಕ್ಕೆ ನುಸುಳುವ ಭಯೋತ್ಪಾದಕರ ವಿರುದ್ಧ ಹದ್ದಿನ ಕಣ್ಣಿಟ್ಟಿರುವ ಸೇನೆ ಇತ್ತೀಚೆಗೊಂದು ದೊಡ್ಡ ಬೇಟೆಯನ್ನೇ ಆಡುವ ಮೂಲಕ ನುಸುಳುಕೋರರ ದಾರಿಯನ್ನು ತಪ್ಪಿಸುವ ಕೆಲಸವನ್ನು ಮಾಡಿದೆ. ಅದರ ಜೊತೆ ಪೂಂಚ್, ರಜೌರಿ, ಕುಪ್ವಾರಾಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಪಾಕಿಸ್ತಾನದಿಂದ ನುಸುಳಿ ಬರುವ ಭಯೋತ್ಪಾದಕರನ್ನ ಹೂರ್ ಯಾತ್ರೆಗೆ ಕಳುಹಿಸುವ ಕಾರ್ಯದಲ್ಲಿ ಸೇನೆ ನಿರತವಾಗಿದೆ. ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ನಡೆಸ್ತಾ ಇರುವ ಕಾರ್ಯಾಚರಣೆ ಹೇಗಿದೆ? ಇತ್ತೀಚೆಗೆ ಬಲಿಯಾದ ಆ ಮಿಕಾ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ್ನ ನಂತರ ಭಾರತ ಭಯೋತ್ಪಾದಕರ ವಿರುದ್ಧ ಸಮರವನ್ನು ಮುಂದುವರೆಸಿದೆ. ಜಮ್ಮು ಕಾಶ್ಮೀರದಲ್ಲಿ ಬಲವಾಗಿ ಬೇರು ಬಿಡೋದಕ್ಕೆ ಪ್ರಯತ್ನ ಪಡ್ತಾ ಇರುವ TRFನ ಬೇರುಗಳನ್ನು ಕೀಳೋ ಪ್ರಯತ್ನಕ್ಕೆ ಸೇನೆ ಕೈ ಹಾಕಿದೆ. ಅದರಲ್ಲೂ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಭಾರತಕ್ಕೆ ಬರ್ತಾ ಇರುವ ಭಯೋತ್ಪಾದಕರನ್ನ, ಶಂಕಿತರನ್ನ ಹಾಗೂ ಪ್ರತ್ಯೇಕತಾವಾದಿಗಳನ್ನು ಸೀದಾ ಮೇಲಕ್ಕೆ ಕಳುಹಿಸುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವ ಸೇನೆ ಉಗ್ರರಿಗೆ ಭಾರತದ ಒಳಗೆ ದಾರಿ ತೋರಿಸ್ತಾ ಇದ್ದ ಮಾನವ GPS ಒಬ್ಬನನ್ನು ಕೂಡ ಬಲಿ ತಗೊಂಡಿದೆ. ಕಳೆದ ಸೆಪ್ಟೆಂಬರ್ 28ನೇ ತಾರೀಕು ನೌಶರಾ ಸೆಕ್ಟಾರ್ ಅಲ್ಲಿ ಸೇನೆ ಕೂಂಬಿಂಗ್ ಆಪರೇಷನ್ ಮಾಡ್ತಾ ಇತ್ತು. ಅದಕ್ಕೆ ನೌಶರಾ ನಾರ್ 4 ಅನ್ನೋ ಹೆಸರನ್ನು ಕೊಡಲಾಗಿತ್ತು. ಈ ಕಾರ್ಯಾಚರಣೆ ಕಾಶ್ಮೀರದ ಗುರೇಜ್ ಸೆಕ್ಟಾರ್ಗೂ ಹರಡಿತು. ಬೆಳಗಿನ ಜಾವ ಅಲ್ಲೊಂದಷ್ಟು ಮಂದಿ ನುಸುಳುಕೋರರು ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯ ಜಾಡನ್ನ ಹಿಡಿದು ಹೊರಟ ಸೇನೆಗೆ ಇಬ್ಬರು ಶಂಕಿತರು ಕಣ್ಣಿಗೆ ಬಿದ್ದರು. ಅಲ್ಲಿ ಒಂದಷ್ಟು ಕಾಲ ಗುಂಡಿನ ಚಕಮಕಿ ನಡೀತು. ಕಡೆಗೆ ಸೇನೆ ಆ ಇಬ್ಬರನ್ನು ಬಲಿ ಹಾಕ್ತು. ಅದರಲ್ಲಿ ಒಬ್ಬ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇದ್ದ ನುಸುಳುಕೋರ ಭಯೋತ್ಪಾದಕನಾಗಿದ್ದರೆ ಮತ್ತೊಬ್ಬ ಕಾಶ್ಮೀರದ ನಿವಾಸಿಯಾಗಿದ್ದ. ಅವನು ಆ ನುಸುಳುಕೋರನಿಗೆ ದಾರಿಯನ್ನು ತೋರಿಸುವ ಕೆಲಸವನ್ನು ಮಾಡ್ತಾ ಇದ್ದ. ಅವನನ್ನು ಹ್ಯೂಮನ್ GPS ಅಂತ ಕರೆಯಲಾಗ್ತಾ ಇತ್ತು. ಅವನ ಹೆಸರು ಬಗು ಖಾನ್. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಉಗ್ರರ ಒಳನುಸುಳುವಿಕೆ ಅನ್ನೋದು 1947ರಿಂದಲೂ ನಡೀತಾ ಇದೆ. ಆದರೆ ಅದು 70-80ರ ದಶಕದಲ್ಲಿ ಹೆಚ್ಚಾಯಿತು. 90ರ ದಶಕದ ಕೊನೆಯಲ್ಲಿ ಆ ಸಮಸ್ಯೆ ವಿಚಿತ್ರ ರೂಪವನ್ನು ಪಡ್ಕೊಳ್ತು. ಕಾಶ್ಮೀರದ ಕಣಿವೆಗೆ ನುಗ್ಗಿ ಬಂದ ಭಯೋತ್ಪಾದಕರು ಕಣಿವೆ ಪ್ರದೇಶದಿಂದ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು. ಅಲ್ಲವತ್ತು ಬಹುದೊಡ್ಡ ಮಾರಣ ಹೋಮ ನಡೆದು ಹೋಯಿತು. ಆ ಬಳಿಕ ನುಸುಳುಕೋರರ ಸಮಸ್ಯೆಗಳು ಹೆಚ್ಚಾದ್ವೇ ಹೊರತು ಕಡಿಮೆ ಏನಾಗಲಿಲ್ಲ. ಅಲ್ಲದೆ ಅಜರ್ ಮಸೂದ್ನಂಥ ಕಟ್ಟರ್ ಮತೀಯವಾದಿ ಪಾಕಿ ಪ್ರಜೆ ಕೂಡ ಭಾರತಕ್ಕೆ ಫೇಕ್ ಐಡೆಂಟಿಟಿಯಲ್ಲಿ ಬರುವಷ್ಟು ಆ ಮಾರ್ಗ ಸುಲಭ ಅನ್ನೋ ಹಾಗಾಯಿತು. ದೊಡ್ಡ ಕಾಡು, ಕಣಿವೆ, ಪರ್ವತಗಳ ಪ್ರದೇಶದಲ್ಲಿ ನುಸುಳುಕೋರರು ಸುಲಭವಾಗಿ ಭಾರತದ ಜಮ್ಮು ಕಾಶ್ಮೀರವನ್ನು ತಲುಪ್ತಾ ಇದ್ರು. ಈ ಕೆಲಸಕ್ಕೆ ಜಮ್ಮು ಕಾಶ್ಮೀರದಲ್ಲೇ ಇದ್ದ ಪ್ರತ್ಯೇಕತಾವಾದಿಗಳನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಅಲ್ಲಿ ಕೆಲ ಸ್ಥಳೀಯರು ಒಂದಷ್ಟು ಹಣದ ಆಸೆಗೆ ಹಾಗೂ ಮತದ ಕಾರಣಕ್ಕೆ ಪಾಕ್ನಿಂದ ಬರ್ತಾ ಇದ್ದ ಭಯೋತ್ಪಾದಕರಿಗೆ ಭಾರತದ ಒಳಗೆ ನುಸುಳೋದಕ್ಕೆ ಸಹಾಯ ಮಾಡ್ತಾ ಹೋಗ್ತಾ ಇದ್ರು. ಅಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ಅಲ್ಲಿದ್ದಾರೆ. ಅವರ ನೆರವಿಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಉಗ್ರರು ಭಾರತವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥ ಗೈಡುಗಳ ಪೈಕಿ ಒಬ್ಬ ಈ ಬಾಗು ಖಾನ್. ಗೆಳೆಯರೆ, ಬಾಗು ಖಾನ್ 1995ರಿಂದಲೂ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇವನನ್ನು ಸಮುಂದರ ಚಾಚಾ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ಮತ್ತೊಂದು ನಿಕ್ ನೇಮನ್ನು ಭಯೋತ್ಪಾದಕರು ಹಾಗೂ ಪ್ರತ್ಯೇಕತಾವಾದಿಗಳು ಕೊಟ್ಟಿದ್ರು. ಅದೇ ಹ್ಯೂಮನ್ GPS. ಈ ಬಾಗು ಖಾನ್ ಇದಾನಲ್ಲ, ಇವನು 1990ರ ಹೊತ್ತಿಗೆ ಕಾಶ್ಮೀರದ ಪ್ರತ್ಯೇಕತಾವಾದಿಗಳ ಸಂಪರ್ಕಕ್ಕೆ ಬರ್ತಾನೆ. ಅಲ್ಲಿಂದ ಇಲ್ಲಿವರೆಗೆ 100ಕ್ಕೂ ಹೆಚ್ಚು ಉಗ್ರರನ್ನ ಸೇಫ್ ಆಗಿ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ಒಳನುಸುಳೋದಕ್ಕೆ ಇವನು ಸಹಾಯ ಮಾಡ್ತಾನೆ. ಇವನಿಗೆ ಕಾಶ್ಮೀರ ಕಣಿವೆಯ ಸಾಕಷ್ಟು ಪ್ರದೇಶಗಳ ಇಂಚಿಂಚು ಮಾಹಿತಿ ಇದೆ. ಅದರಲ್ಲೂ ಗುರೇಜ್ ಸೆಕ್ಟಾರಲ್ಲಿನ ಪರ್ವತ ಕಣಿವೆಗಳ ಬ್ಲೂ ಪ್ರಿಂಟ್ ಇವನ ತಲೆಯಲ್ಲಿತ್ತಂತೆ. ಅಷ್ಟು ನಿಖರವಾಗಿ ಅವನು ಕಾಡ ಹಾದಿಯನ್ನು ಸವಿಸ್ತಾ ಇದ್ದ. ಅಷ್ಟೇ ಅಲ್ಲದೆ ಆ ಕಾಡಲ್ಲಿ ಎಲ್ಲಿ ಕಳ್ಳದಾರಿಗಳಿವೆ, ಎಲ್ಲಿ ನೈಸರ್ಗಿಕ ಗುಹೆಗಳಿವೆ, ಸುರಂಗಗಳಿವೆ ಅನ್ನೋ ಪ್ರತಿ ಮಾಹಿತಿ ಕೂಡ ಅವನಿಗಿತ್ತು. ಹೀಗಾಗಿನೇ ಅವನು ಭದ್ರತಾ ಪಡೆಗಳ ಕಣ್ತಪ್ಪಿಸಿ 100 ಜನರನ್ನು ಕಾಡು ದಾಟಿಸಿದ್ದ ಅಂತ ಹೇಳಲಾಗತ್ತೆ. ಇಲ್ಲಿ ಗುರೇಜ್ನ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತಾ ಇದ್ದ ಭಯೋತ್ಪಾದಕರು ಅಲ್ಲಿಂದ ಕಾಡಿನ ಹಾದಿಯಲ್ಲೇ ನಡೆದು ಬಂದು ಕುಪ್ವಾರ, ಸೋಂಪೋರೆ ಹಾಗೂ ಗಂದರ್ಬಾಲ್ಗಳನ್ನು ಸೇರ್ತಾ ಇದ್ರು ಅನ್ನೋ ಮಾಹಿತಿ ಸೇನೆಗೆ ಸಿಕ್ಕಿದೆ. ಈ ಖಾನ್ ಹಿಜ್ಬುಲ್ ಮುಜಾಹಿದೀನ್ನೊಂದಿಗೆ ಸಂಪರ್ಕದಲ್ಲಿದ್ದ. ಅವನು ಕಾಶ್ಮೀರದಲ್ಲೇ ಇದ್ದು ಪಾಕಿಸ್ತಾನಕ್ಕೆ ಬೇಕಿದ್ದ ಪ್ರತಿ ಕೆಲಸವನ್ನು ಮಾಡಿಕೊಡ್ತಾ ಇದ್ದ. ಅಷ್ಟೇ ಅಲ್ಲದೆ ಹಿಜ್ಬುಲ್ ಹೇಳಿದ ಪ್ರತಿಯೊಬ್ಬರನ್ನು ಭಾರತದ ಒಳಕ್ಕೆ ನುಸುಳಿಸುವ ಮತ್ತು ಅವರು ತಲುಪಬೇಕಾದ ಸ್ಥಾನವನ್ನು ತಲುಪಿಸುವ ಜವಾಬ್ದಾರಿಯನ್ನು ಈ ಬಾಗು ಖಾನ್ ಹೊತ್ಕೊಂಡಿದ್ದ. ಅವನಿಗೆ ಕಾಶ್ಮೀರದ ಕಾಡುಗಳ ಹಾದಿ ತುಂಬಾನೇ ಪರಿಚಿತವಾಗಿತ್ತು. ಅಲ್ಲಿನ ನೈಸರ್ಗಿಕ ಗುಹೆಗಳು ಎಲ್ಲಿವೆ ಅನ್ನೋದು ಗೊತ್ತಿತ್ತು. ಒಳಗೆ ಬಂದವರಿಗೆ ಕಾಡಲ್ಲಿ ಆಶ್ರಯ ಕಲ್ಪಿಸೋದು, ಭದ್ರತಾ ಪಡೆಗಳ ಕಣ್ಣಿಗೆ ಅವರು ಬೀಳದಂತೆ ಕಾಪಾಡೋದು ಎಲ್ಲವನ್ನು
ಎಲ್ಲವನ್ನ ಬಾಗು ಖಾನ್ ನೋಡ್ಕೊಳ್ತಾ ಇದ್ದ. ಆದರೆ ಈ ಬಾರಿ ಅವನ ಹಣೆ ಬರಹ ಕೆಟ್ಟಿತ್ತು. ಅವನ ಹಾದಿ ಭದ್ರತಾ ಪಡೆಗಳಿಗೆ ಗೊತ್ತಾಯಿತು. ನೌಶರಾ ಸೆಕ್ಟಾರ್ ಬಳಿಯಲ್ಲಿ ಸೇನಾ ಪಡೆಗಳ ಗುಂಡಿಗವನು ಬಲಿಯಾದ. ಗೈರೆ, ಈ ಬಾಗು ಖಾನ್ ಬಳಿಯಲ್ಲಿ ಸಿಕ್ಕಿರುವ ಐಡೆಂಟಿಟಿ ಕಾರ್ಡ್ ಅವನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಮುಜಫರಾಬಾದ್ಗೆ ಸೇರಿದವನು ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅವನು 1975ರಲ್ಲಿ ಹುಟ್ಟಿದ್ದ. ಈಗ ಅವನ ವಯಸ್ಸು 50ರ ಆಸುಪಾಸು ಇರಬಹುದು ಅಂತ ದಾಖಲೆ ಹೇಳುತ್ತೆ. ಆದರೆ ಅವನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸೇನೆ ಹೊರಹಾಕ್ತಾ ಇದೆ. ಅವನು ಪಾಕ್ ಆಕ್ರಮಿತ ಕಾಶ್ಮೀರದವನಲ್ಲ, ಬದಲಾಗಿ ಬಂಡಿಪೋರ ಬಳಿಯ ಹಳ್ಳಿಯೊಂದಕ್ಕೆ ಅವನು ಸೇರಿದವನು ಅನ್ನೋದು ಗೊತ್ತಾಗ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗುರೇಜ್ ವ್ಯಾಲಿ. ಇದು ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ ಗಡಿಯಾಗಿ ಹೊಂದಿರೋ ಪ್ರದೇಶ. ಇಲ್ಲಿ ದಟ್ಟ ಕಾಡಿದೆ, ಹಿಮ ಪರ್ವತಗಳು ಕೂಡ ಇಲ್ಲಿರೋದ್ರಿಂದ ಈ ಭಾಗದಲ್ಲಿ ಗಡಿಗೆ ಬೇಲಿ ಹಾಕೋದು ಕಷ್ಟ ಮತ್ತು ಗಸ್ತು ಅನ್ನೋದು ಇನ್ನೂ ಕಷ್ಟದ ಕೆಲಸ. ಇಲ್ಲಿ ಸದಾಕಾಲ ಭಾರತೀಯ ಯೋಧರು ಕಣ್ಣಿಟ್ಟುಕೊಂಡೇ ಕೂತಿರ್ತಾರೆ. ಆದರೂ ಇಲ್ಲಿನ ಕಳ್ಳ ಹಾದಿಗಳ ಬಗ್ಗೆ ಅರಿವಿದ್ದು ಬಿಟ್ರೆ ಗಡಿ ದಾಟೋದು ಕಷ್ಟದ ಕೆಲಸ ಅಲ್ಲ. ಗಡಿ ದಾಟಿಸೋ ಕೆಲಸವನ್ನು ಈ ಬಾಗು ಖಾನ್ ಥರದ ಸಾಕಷ್ಟು ಜನ ಇಲ್ಲಿ ನಿರಂತರವಾಗಿ ಮಾಡ್ತಲೇ ಇರ್ತಾರೆ. ಅದಕ್ಕಾಗಿ ಅವರಿಗೊಂದಷ್ಟು ಹಣ ಸಿಗುತ್ತೆ. ಜೊತೆಗೆ ನಾಳೆ ಜನ್ನತ್ನಲ್ಲಿ ಜಾಗ, ಊರುಗಳು, ಹೊಟ್ಟೆ ತುಂಬ ಬಿರಿಯಾನಿ ಎಲ್ಲ ಸಿಗುತ್ತೆ ಅನ್ನೋ ಆಸೆ ಕೂಡ ಇರುತ್ತೆ. ಹೀಗಾಗಿ ಇಂಥ ಕೆಲಸಕ್ಕೆ ಅಲ್ಲಿನ ಕೆಲವರು ಮುಂದಾಗ್ತಾರೆ. ಇನ್ನು ಮೊನ್ನೆ ಪೆಹಲ್ಗಾಂವ್ ದಾಳಿ ಆಯ್ತಲ್ಲ, ಅಲ್ಲಿ ಕೂಡ ಹೊರಗಿಂದ ಬಂದವರಿಗೆ ಆಶ್ರಯ ಕೊಟ್ಟು ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವರನ್ನು ಪೆಹಲ್ಗಾಮ್ಗೆ ಕರ್ಕೊಂಡು ಬಂದು ಬಿಟ್ಟವರು ಸ್ಥಳೀಯ ದ್ರೋಹಿಗಳೇ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಲ್ಲದೆ ಇದ್ದಿದ್ರೆ ಅವ್ರಿಗೆ ಎಲ್ಲಿ ಹೋಗಬೇಕು, ಹೇಗೆ ದಾಳಿ ಮಾಡಬೇಕು, ಆ ನಂತರ ಎಲ್ಲಿ ತಪ್ಪಿಸ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಗೆಳೆಯರೆ, ಕಾಶ್ಮೀರದಲ್ಲಿ ಹೇಗೆ ಅಂದರೆ, ನೀವು ಕಾಶ್ಮೀರಿ ಅಲ್ಲದೆ ಇದ್ದರೆ ಬೇಗ ಗೊತ್ತಾಗಿ ಹೋಗುತ್ತೆ. ಹೊಸಬರು ಯಾರೇ ಬಂದರೂ ಅವರ ವೇಷಭೂಷಣಗಳು, ಮಾತಿನ ಶೈಲಿ ಇವೇ ಅವರು ಕಾಶ್ಮೀರಿಗಳ ಅಲ್ವಾ ಅನ್ನೋದನ್ನು ಗೊತ್ತು ಮಾಡಿಸುತ್ತವೆ. ಇಷ್ಟಾದರೂ ಅಲ್ಲಿನ ಹಳ್ಳಿಗಳಿಗೆ ಉಗ್ರರು ಹೇಗೆ ಬಂದು ಕೂತ್ಕೋತಾ ಇದ್ದಾರೆ? ಹೇಗೆ ಅಂದರೆ ಈ ಬಾಗು ಖಾನ್ ಅಂತ ದ್ರೋಹಿಗಳ ಮೂಲಕ. ಇಂಥವರಲ್ಲಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಒಬ್ಬ ಈ ಪ್ರಮುಖ ಗೈಡ್, ನಡೆದಾಡುವ GPS ಅಂತಲೇ ಕರೆಸ್ಕೊಳ್ತಾ ಇದ್ದ ಬಾಗು ಖಾನ್ನನ್ನು ಭದ್ರತಾ ಪಡೆಗಳು ಹೂರ್ ಯಾತ್ರೆಗೆ ಕಳುಹಿಸಿಕೊಟ್ಟಿವೆ. ಸ್ನೇಹಿತರೆ, ಹೀಗಲ್ಲೊಂದು ಕಡೆ ಉಗ್ರರನ್ನು ಹೊಡೆದು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕುಪ್ವಾರಾದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಭಾರತದ ಹೆಮ್ಮೆಯ ಪುತ್ರನೊಬ್ಬ ವೀರಮರಣವನ್ನು ಅಪ್ಪಿದ್ದಾನೆ. ಕುಪ್ವಾರಾ ಬಳಿ ಭಯೋತ್ಪಾದಕರ ವಿರುದ್ಧ ನಡೀತಿದ್ದ ಕಾರ್ಯಾಚರಣೆಯಲ್ಲಿ ಹವಾಲ್ದಾರ್ ಇಕ್ಬಾಲ್ ಅಲಿ ಅವರ ಬಲಿದಾನ ಆಗಿದೆ. ಗೆಳೆಯರೆ, ಅಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಭಾರಿ ಪ್ರಮಾಣದಲ್ಲಿ ಉಗ್ರರನ್ನ ದಮನ ಮಾಡುವ ಕೆಲಸ ಕೂಡ ನಡೀತಾ ಇದೆ. ಸೇನೆ ಒಂದು ಕಡೆ ಆಪರೇಷನ್ ಆಲ್ ಔಟ್ ಅನ್ನು ಮಾಡ್ತಾ ಇದೆ. ಜೊತೆಗೆ ಅಲ್ಲಿನ ಉಗ್ರರ ಮನವೊಲಿಸಿ ಅವರನ್ನ ಶರಣಾಗೋ ಹಾಗೆ ಮಾಡುವ ಕೆಲಸ ಕೂಡ ಹೆಚ್ಚಾಗ್ತಾ ಇದೆ. ಮತ್ತು ಉಗ್ರ ಪಡೆಗಳಿಗೆ ರಿಕ್ರೂಟ್ಮೆಂಟ್ ಹೆಚ್ಚಾಗದ ಹಾಗೆ ಕೂಡ ಸೇನಾ ಪಡೆಗಳು ನೋಡ್ಕೊಳ್ತಾ ಇವೆ. ಇನ್ನು ಸರ್ಕಾರ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಮೂಲಕ ಅಲ್ಲಿನ ಯುವಕರಿಗೆ ಸಾಧ್ಯವಾದಷ್ಟು ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವ ಪ್ರಯತ್ನಗಳು ನಡೀತಾ ಇವೆ. ಒಮ್ಮೆ ಅಲ್ಲಿನ ಜನ ದುಡಿದು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅವರು ಭಯೋತ್ಪಾದನೆಯಿಂದ ದೂರ ಆಗ್ತಾರೆ ಅನ್ನೋ ನಂಬಿಕೆ ಸರ್ಕಾರದ್ದು. ಈಗ ಮೊನ್ನೆ ಕೂಡ ನೋಡಿ, ಪೆಹಲ್ಗಾಮ್ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದು ಕಾಶ್ಮೀರದ ಜನಾನೇ. ಯಾಕೆಂದ್ರೆ ಆ ದಾಳಿ ಅವರ ಪ್ರವಾಸೋದ್ಯಮದ ಆದಾಯವನ್ನು ಕಿತ್ಕೊಳ್ತು. ದಾಳಿಯ ಕಾರಣಕ್ಕೆ ಭಾರತ ಹಾಗೂ ಹೊರಗಿನ ಪ್ರವಾಸಿಗಳು ಕಾಶ್ಮೀರಕ್ಕೆ ಬರೋದಿಲ್ಲ ಅನ್ನೋ ಭಯ ಅವರಲ್ಲಿ ಶುರುವಾಯಿತು. ಹಾಗೇನಾದರೂ ಆದರೆ ಆದಾಯದ ಮೂಲಕ್ಕೆ ಕಲ್ಲು ಬೀಳುತ್ತೆ ಅನ್ನೋ ಆತಂಕ ಅವರದ್ದು. ಹೀಗಾಗಿ ಅಲ್ಲಿ ಉಗ್ರರ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದನೆಯ ವಿರುದ್ಧ ಘೋಷಣೆಗಳು ಕೇಳಿಬಂದು ಭಾರತದ ಬಾವುಟ ಹಿಡ್ಕೊಂಡು ಮೆರವಣಿಗೆಗಳೂ ಆದವು. ಗೆಳೆಯರೆ, ಅಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ಎಲ್ಲ ಕಾಶ್ಮೀರಿ ಮುಸಲ್ಮಾನರು ಭಾರತದ ವಿರೋಧಿಗಳಲ್ಲ. ಭಾರತೀಯ ಸೇನೆಗೆ ಉಗ್ರರ ವಿರುದ್ಧ ಅಲ್ಲೊಂದಷ್ಟು ಮಾಹಿತಿ ಸಿಗುತ್ತಲ್ಲ, ಅದನ್ನು ಕೊಡ್ತಾ ಇರೋದು ಕೂಡ ಅಲ್ಲಿನ ಮುಸ್ಲಿಮರೇ. ಇನ್ನು ಆಕ್ರಮಿತ ಕಾಶ್ಮೀರದ ಗಡಿಗೆ ಹತ್ತಿರ ಇರೋ ಪ್ರದೇಶದಲ್ಲಿ ಕೂಡ ಭಾರತೀಯ ಸೇನೆ ಜೊತೆ ಉತ್ತಮ ಬಾಂಧವ್ಯವನ್ನ ಅಲ್ಲಿನ ಮುಸ್ಲಿಮರು ಇಟ್ಟುಕೊಂಡಿದ್ದಾರೆ. ಅವರಿಗೆ ಪಾಕಿಸ್ತಾನದ ಮೇಲೆ ಯಾವ ಪ್ರೀತಿನೂ ಇಲ್ಲ. ಅಲ್ಲಿ ಸೇನೆಗೆ ಅತಿ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಇರೋ ಕುರಿಗಾಹಿಗಳು ಕೂಡ ಮುಸಲ್ಮಾನರೇ. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ಗುಂಡಿಗೆ ಅಲ್ಲಿನ ಪೋನಿವಾಲಾ ಬಲಿಯಾದ್ನಲ್ಲ, ಆತ ಕೂಡ ಮುಸಲ್ಮಾನನೇ ಆಗಿದ್ದ. ಕಾಶ್ಮೀರದಲ್ಲಿ ಮೊದಲ ಸುತ್ತು ಭಯೋತ್ಪಾದಕರ ದಾಳಿಗಳಾದಾಗ ಅದನ್ನ ಅಲ್ಲಿನ ಕೆಲವರು ಸಂಭ್ರಮಿಸಿದ್ದು ನಿಜ. ಆದರೆ ಅಲ್ಲಿಗೆ ಬಂದ ಮುಜಾಹಿದೀನ್ ಹಿಂದೂಗಳನ್ನ ಓಡಿಸಿದ ನಂತರ ಅದೇ ಮುಸ್ಲಿಮರ ಮೇಲೆ ಬಿದ್ದ. ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ತಿನ್ನೋದಿಕ್ಕೆ ಶುರು ಮಾಡ್ದ. ಮುಜಾಹಿದೀನ್ ಅನ್ನೋನು ಮನುಷ್ಯ ಅಲ್ಲ ಅನ್ನೋದು ಅಲ್ಲಿನ ಕೆಲವರಿಗೆ ಬೇಗ ಅರ್ಥ ಆಯಿತು. ಅವರು ಭಾರತೀಯ ಸೇನೆಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನಕ್ಕೆ ಅದು ಅರ್ಥ ಆಗಬೇಕಿದೆ. ಅಲ್ಲಿವರೆಗೆ ಈ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಭಾರತೀಯ ಯೋಧರ ಬಂದೂಕುಗಳು ಅಲ್ಲಿ ಘರ್ಜಿಸ್ತಲೇ ಇರಬೇಕಾಗತ್ತೆ. ಇದು ಗೆಳೆಯರೆ, ಹ್ಯೂಮನ್ GPS ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದ್ದ, ಹಿಜ್ಬುಲ್ ಮುಜಾಹಿದೀನ್ ಜೊತೆ ಗುರುತಿಸಿಕೊಂಡಿದ್ದ ಬಾಗು ಖಾನ್ನನ್ನ ಭಾರತೀಯ ಯೋಧರು ಹೂರ್ ಯಾತ್ರೆಗೆ ಕಳುಹಿಸಿಕೊಟ್ಟದ್ದು ಮತ್ತು ಕಾಶ್ಮೀರದಲ್ಲಿ ನಡೀತಿರೋ ಕೂಂಬಿಂಗ್ ಕಾರ್ಯಾಚರಣೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.